ಶಟರ್ಗೆ ಒಂದ್ ಸ್ವಲ್ಪ ಗಿರಿಸ್ ಹಾಕ್ರಿ, ಗಿರಿಸಿಲ್ಲದಕ್ಕ ಒಟ್ಟ ಜಗ್ಗಿರು ಬರೋದಾಗಿದ್ ನೋಡು. ಮತ್ತೇನಪ್ಪಾ ಸಾವ್ಕಾರ ಹೆಂಗದಿ? ಕಡಕ್ ಅದಿಲ್ಲ? ಕಡಕ್ ಆಗಿ ಇರ್ಬೇಕು ಸಾವ್ಕಾರ. ಯಾಕಂದ್ರೆ ಜೀವನ ಅಷ್ಟ ಐತಿ, ಕಡಕ್ ಆಗಿ ಇರಕ ಬೇಕು. ಮತ್ತೇನಂತೆ ಬಾಳ ಮಂದಿ ನನಗ ಅಂಗಡಿಗೆ ಬಂದಾಗ, ಮೆಸೇಜ್ದಾಗ, ಕಮೆಂಟ್ದಾಗ ಎಲ್ಲಾ ಕಡೆ ಬಾಳ ಮಂದಿ ಒಂದೇ ಹೇಳ್ತೀರಿ, ಅಣ್ಣ ವಿಡಿಯೋ ಮಸ್ತ್ ಆಗ್ತಾವ, ಮಸ್ತ್ ಡೈಲಾಗ್ ಹೊಡಿತೀರಿ, ನೋಡಾಕ ಕೇಳಾಕ ಮಸ್ತ್ ಮಜಾ ಬರ್ತೈತಿ ಅಂತ ಹೇಳ್ತಿರ್ತೀರಿ. ಥ್ಯಾಂಕ್ಸ್ ರೀ ಎಲ್ಲರಿಗೂ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಡಿಯೋ ಹೆಂಗ್ ಮಾಡ್ತೀರಿ ಅಣ್ಣ ನಿಮ್ದು ಬ್ಯಾಂಡ್ ದಿಸಿನ ಹೆಂಗಂತ ಬಾಳ ಮಂದಿ ಕೇಳಿದ್ರೆ ಅದನ್ನ ನಿಮ್ಗೆ ನಾನು ತೋರಿಸೋನು, ಸ್ಟೆಪ್ ಬೈ ಸ್ಟೆಪ್ ತೋರಿಸಿರ್ತಾನೆ. ಒಂದೇ ವಿಡಿಯೋದಾಗ ತೋರಿಸಂಗಿಲ್ಲ, ಒಂದೇ ವಿಡಿಯೋದಾಗ ನಿಮ್ಗೆ ತೋರಿಸಿ ಅಂದ್ರೆ ನನಗೂ ಮಜಾ ಬರಂಗಿಲ್ಲ, ನಿಮಗೂ ಮಜಾ ಬರಂಗಿಲ್ಲ. ಅದಕ್ಕಾಗಿ ಅದನ್ನ ಬೇರೆ ಬೇರೆ ಹಂಗಲ್ಲ, ಬೇರೆ ಬೇರೆ ವಿಡಿಯೋನಾಗ ತೋರ್ಸೋಣಂತ ಸಾವ್ಕಾರ. ಸಾವ್ಕಾರ ತೋರಿಸ್ತಾನೆ ನಿಂಗೆ ಸ್ವಲ್ಪ. ಈಗ ಮಸ್ತ್ ಬಗ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಪ್ಪ ಸಾವ್ಕಾರ, ಫಸ್ಟ್ ಈ ಮೊಬೈಲ್ ಈ ಕೈಯಾಗ ಹಿಡಿತಾನೆ. ಯಾಕಂದ್ರೆ ನನಗೆ ರೊಡಗೈದಾಗ ಹಿಡಿದು ಮಜಾ ಇಲ್ಲ ಸಾವ್ಕಾರ. ಪಲ್ಲಗೈದಾಗ ಹಿಡ್ದ ರೊಡಗೈನ ಬರೋಣ ಏನ್ ಮಾಡ್ತಾನೋ, ರೊಡಗೈದಾಗ ಏನ್ ಮಾಡ್ತಾನ ಬರೀ ನಂಗೆ ಗೊತ್ತು. ಭಾಳ ಚೆನ್ನಾಗ ಮೊದ್ಲ ನಮ್ಮ ಮಂದಿ ಟೆಕ್ಕದಂಗ್ ಕಮೆಂಟ್ ಹೊಡ್ತಾರೆ. ರೊಡ್ಗಾಯಿ ಅಂದ್ರೆ ಮತ್ತೆ ಈ ಲೆವೆಲ್ ಥಿಂಕಿಂಗ್ ಇರ್ತೈತಿ. ಅಂದ್ರೆ ಸಾವ್ಕಾರ ಬೊಲಗೈ ಯೂಸ್ ಮಾಡ್ತಾನ, ರೊಡ್ಗೈದ ನಂಗೆ ಏನ್ ಮಾಡಕ್ ಬರಂಗಿಲ್ಲ ಸಾವ್ಕಾರ. ಏನಪ್ಪಾ ಅಂತಂದ್ರ ಆರ್ಟಿಕಲ್ ರಿಲೀಸ್ ಮಾಡ್ತಿರ್ತೀವಿ, ವಿಡಿಯೋ ಮಾಡ್ತಿರ್ತೀವಿ, ಅದನ್ನ ನಾವು ಡೈಲಾಗ್ ತ್ರೂ ಹೇಳ್ತಿರ್ತೀವಿ. ಅದು ನಿಮಗೆ ಇಷ್ಟ ಆಗಿ ನೀವು ಕಮೆಂಟ್ ಹಾಕ್ತೀರಿ, ಮೆಸೇಜ್ ಹಾಕ್ತೀರಿ, ಅಂಗಡಿ ಬಂದಾಗ ಹೇಳ್ತಿರ್ತೀರಿ. ಅದ್ ಹೆಂಗ್ ಮಾಡ್ತೇವಪ್ಪ ಅಂತಂದ್ರ ಇದೈತ್ಲ ಇಲ್ಲೇ ಇದ ನಮ್ದು ಸ್ಟ್ಯಾಂಡಿಂಗ್ ಬೋರ್ಡ ಸಾವ್ಕಾರ ಸ್ಟೈಲ್ದ. ಇದೊಂದು ಉಡಾಳ ಮಂಜೆ ಇನ್ಸ್ಟಾ ಐಡಿ, ಮತ್ತೆ ಇದು ನಮ್ಮ ಸಾವ್ಕಾರ ಸ್ಟೈಲ್ ಗೋಕಾಕ್ ಇನ್ಸ್ಟಾ ಐಡಿ. ಇದನ್ನು ಫಾಲೋ ಮಾಡ್ರಿ, ಇದನ್ನು ಫಾಲೋ ಮಾಡ್ರಿ. ಫಾಲೋ ಮಾಡ್ರಿ ಅಂತ ಹೇಳ್ಬಾರ್ದಲ್ಲ, ಫಾಲೋ ಮಾಡ್ರಿ ಅಂತ ಹೇಳ್ಬಾರ್ದಲ್ಲ. ಯಾಕಂದ್ರೆ ಹೊಸ ಇದಾಗ ಬರ್ಬೇಕಲ್ಲ, ಹೊಸ ಆರ್ಟಿಕಲ್ ಬಂದು ನೋಡಕ್ ಬೇಕಲ್ಲ. ಹಾ ಸಾವ್ಕಾರ ಫಾಲೋ ಮಾಡ್ಬೇಕಾ ಹೇಳ್ತಾನೆ. ನೆಕ್ಸ್ಟ್ ಇದು ಡೋರ್ ಕ್ಲೋಸ್ ಇರ್ತೈತಿ, ಇಲ್ಲಿ ಸ್ಟ್ಯಾಂಡಿಂಗ್ ಬೋರ್ಡ್ ಇಡ್ತೇವೆ. ನೆಕ್ಸ್ಟ್ ಇಲ್ಲಿಂದ ನಾನು ಬಾಯ್ ಹಾಕಿ ಬರ್ತಿರ್ತಾನೆ. ಅದೇನು ನಿಮ್ಗೆ ಎತ್ತರ ತೋರಿಸ್ತಲ್ಲ, ಬ್ಲರ್ ಇಫೆಕ್ಟ್ ತೋರಿಸ್ತಿರ್ತಾನೆ, ಇಲ್ಲಿಂದ ಬರ್ತಿರ್ತಾನೋ ಇಲ್ಲೇ ಆರ್ಟಿಕಲ್ ಇಟ್ಟಿರ್ತೇವೆ. ಅಣ್ಣ ಇದೇನೋ ನೈಟ್ ಪ್ಯಾಂಟ್ ಬಂದವನೇನ? ಹಾ ಕಸ್ಟಮರ್ ಕೇರ್ ಇರ್ಲಕ್ಕ ಇವತ್ತಿಬ್ರ ಡೀಪ್ ಪಾಕೆಟ್ದಾಗ ಕೇಳ್ಬೇಕು. ಸ್ಟಾಕ್ ಅಪ್ಡೇಟ್ ಆಗೈತಿ. ನಿನ್ನೆ ಪಾರ್ಸಲ್ ಬಂದಿದೆ. ನೀನ್ ನಂಗೆ ಇವತ್ತು ಕೇಳಿರ್ಲಕ್ಕ ನಾ ಇಲ್ಲ ಹೇಳಿ. ಮತ್ತೆ ನೀನು ಕಸ್ಟಮರ್ ಫೋನ್ ಮಾಡಿದ್ ನನಗೆ. ನಿಮ್ಗೆ ಹೇಳಿದ್ನ ಆಫರ್ದೇನ್ ಮಟಲ್ ಖಾಲಿ ಆಗೈತೆ ಹಾ ಬಂದದ ಹೇಳಿದನ್ಲಕ್ಕೋ. ಇಲ್ಲ ನಾ ಕೇಳಿಸ್ಕೊಂಡಿಲ್ಲ ಅದನ್ನ ಕರೆಕ್ಟಾಗಿ. ಡೀಪ್ ಪಾಕೆಟ್ದಾಗ ಕೇಳಿದಾಗ ಮತ್ತೆ ಫೋನ್ ಮಾಡಿ ಕೇಳಿದಾನ. ಮತ್ತೆ ಇದನ್ನ ಇಬ್ರು ಕಸ್ಟಮರ್ ಬಂದ್ರೆ ಡೀಪ್ ಪಾಕೆಟ್ದಾಗ ಬೇಕಂತ. ಡೀಪ್ ಪಾಕೆಟ್ ಫ್ಯಾನ್ಸ್ ಅದಾರ ಒಬ್ಬೊಬ್ರ. ನಿತ್ಯಾಗೂ ಹೇಳಿನಿ, ನಿನ್ಗೂ ಹೇಳಿದ. ನೀವಿಬ್ರು ಅಬ್ಸರ್ವ್ ಮಾಡಿ. ನಿತ್ಯ ಗೊತ್ತಿಲ್ಲ ಮ್ಯಾಟರ್ ಅದ, ನಿನ್ಗೂ ಹೇಳಿದನು, ನೀನು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ಕಸ್ಟಮರ್ ಕೇಳಿದ್ ಪಾಪ. ಕಲರ್ ಎಟ್ಟದ ಇದ್ರಾಗ? ಸ್ವಲ್ಪ ತೋರ್ಸು. ಸ್ಟಿಚಬಲ್ ಐತೇನೇನ? ಫುಲ್ ಸ್ಟ್ರೆಚಬಲ್ ಕ್ವಾಲಿಟಿ ಲೋಗೋ ಬರ್ತೈತಿ. ಫುಲ್ ಕ್ವಾಲಿಟಿ ಹೆಂಗ್ ಬೇಕಂಗ್ ಯೂಸ್ ಮಾಡೋದು. ಪಾಕೆಟ್ ತೋರ್ಸದ್ರು. ಡೀಪ್ ಪಾಕೆಟ್ ಪ್ರೈಸ್ ರೀಸನೇಬಲ್ ಇರ್ತೈತಿ. ಹಂಗಂತ ಹೇಳಿ ಜಾಸ್ತಿನೂ ಪ್ರೈಸ್ ಇಲ್ಲ, ಪ್ರೈಸ್ ರೀಸನೇಬಲ್ ಇರ್ತೈತಿ. ಇನ್ನ ಬಿಲ್ ಬಂದಿಲ್ಲ. ಬಿಲ್ ಬಂದಾಗ ಪ್ರೈಸ್ ಸಮೇತ ಇನ್ಸ್ಟಾದಾಗ ವಿಡಿಯೋ ರಿವೀಲ್ ಮಾಡ್ತೇವೆ. ಪಾಕೆಟ್ ತೋರ್ಸತ್ರ ಒಂದ್ಸಲ. ಪಾಕೆಟ್ ಇರ್ತೈತಿ. ಇದ ಡೀಪ್ ಪಾಕೆಟ್ ಕೇಳಾಕತ್ತಿರ ಫೋಟೋ ತೋರಿಸಿದ. ಅದೇ ಕಿಶನ್ ದೊಡ್ಡದೈತಿ. ನಿಮ್ದು ಆರಾಮ್ಸೆ ಮೊಬೈಲ್ ಆರಾಮಾಗಿ ಇಡ್ಬೋದು. ಮೊಬೈಲ್ ಮತ್ತೇನ್ ಹೇಳ್ಬೋದು? ಯಾಕಂದ್ರೆ ಬಾಳ ಮಂದಿ ನನ್ ಕಸ್ಟಮರ್ ಕೇಳಿದಾರೆ, ಅಣ್ಣ ಇದ್ರ ನಮ್ಮ ಮೊಬೈಲ್ ಹೋಗ್ತಿರ್ತದೆ ನೋಡಿ. ಹಿಂಗ್ ಮೊಬೈಲ್ ಹಾಕಿದಿಲ್ಲ, ತೋರ್ಸು. ಮೊಬೈಲ್ ಹಾಕಿದಿಲ್ಲ ಡೈರೆಕ್ಟ್ ಒಳಗ ಗಾಯಪ ಕಿಶಾಗ. ಇದ್ರಾಗ ಎಟ್ಟ ಇದರ ಕಲರ್ದಾವ್ ಸಾವ್ಕಾರ. ವಿಡಿಯೋ ಹಾಕೋಕಿದ್ರ ಮುಂಚೆ ಈ ವಿಡಿಯೋ ನೋಡಿದ್ದೆ ಅಂದ್ರೆ ನೀ ಪಟ್ನ ಬಂದು ತಗೊಂಡೋಗಿ. ಯಾಕಂದ್ರೆ ವಿಡಿಯೋಕಿದ್ರೆ ಮುಂಚೆ ನಿಂಗೆ ಸಿಗ್ತದೆ. ಬಾ ಈಗ ಮುಂದಿನ ಕಾನ್ಸೆಪ್ಟಿಗೆ ಬರೋನು. ಇಲ್ಲಿ ಸ್ಟ್ಯಾಂಡಿಂಗ್ ಬೋರ್ಡ ಇಲ್ಲಿಂದ ಬರ್ದಿರ್ತಾನು, ಇಲ್ಲಿ ಆರ್ಟಿಕಲ್ ಇಟ್ಕೊಂಡಿರ್ತೀವಿ. ಹಿಂಗೆ ನೆಕ್ಸ್ಟ್ ನಾನು ನಿಂತ ಡೈಲಾಗ್ ಕೊಡ್ಕೊಂಡ ಹೇಳ್ತಿರ್ತೇವೆ. ಸ್ಕ್ರಿಪ್ಟ್ ಎಲ್ಲ ಮಸ್ತ್ ಪಕ್ಕ ಎಲ್ಲ ರೆಡಿ ಮಾಡಿರ್ತೀವಿ ಫಸ್ಟ್. ಮತ್ತು ಇಲ್ಲೆಲ್ಲ ಕೂತ್ ಡೈಲಾಗ್ ಹೇಳೋದ ಇಲ್ಲಿ ನಿಂತು ಹೇಳ್ತಿರ್ತಾನೋ. ಅಣ್ಣ ಇಲ್ಲಿ ವಿಡಿಯೋ ಶೂಟ್ ಮಾಡ್ತಿರ್ತಾರೋ, ಇವ್ರು ಇಲ್ಲಿ ಶೂಟ್ ಮಾಡ್ಕೋತ ನಾನು ಡೈಲಾಗ್ ಹೇಳ್ಕೋದು ಎಲ್ಲ ಆರ್ಟಿಕಲ್ ರಿಲೀಸ್ ಮಾಡ್ತಿರ್ತಾನೋ. ಮತ್ತು ಸಾವ್ಕಾರ ನಿಮಗೆ ಇನ್ನೊಂದೇನು ಚೀಸ್ ತೋರ್ಸನ್ ಬರೀ. ಇದು ನೋಡ್ಬೋದು ವೆಲ್ವೆಟ್ದಾಗ ನೋಡ್ರಿ ಟಿ ಶರ್ಟ್ ಹಂಗೈತೆ. ಕಾಲರ್ದಾಗ ಡೌನ್ ಶೋಲ್ಡರ್ ಐತೆ, ಕಾಲರ್ದಾಗ ಡೌನ್ ಶೋಲ್ಡರ್ ಬಂದೈತಿ. ನೆಕ್ಸ್ಟ್ ನಿಮಗೆ ಇಲ್ಲಿ ರೌಂಡ್ ಕಾಲರ್ದಾಗ ಐತಿ. ಇಲ್ಲಿ ನೋಡ್ಬೋದು ಆರ್ಟಿಕಲ್ ಇಲ್ಲ ಅದಾವ ನೋಡ್ರಿ ಒಂದಕ್ಕಿದ್ರ ಒಂದು. ನೆಕ್ಸ್ಟ್ ಇದೈತಿ ಕಲರ್ಸ್ ಇದ್ರಾಗ. ನೆಕ್ಸ್ಟ್ ರೌಂಡ್ ಕಾಲರ್ದಾಗ ನೋಡ್ಬೋದು. ಇದ್ರಾಗ ರೌಂಡ್ ಕಾಲರ್ದಾಗ ಮಸ್ತ್ ಕಲರ್ಸ್ ಬಂದಾವ. ಒಂದಕ್ಕಿದ್ರ ಒಂದು ಕಲರ್ ಜಾಸ್ತಿ ಸಿಗ್ತಾವೆ ನಿಮಗೆ. ಆಮೇಲೆ ಇನ್ನೊಂದು ಬಂದೈತಿ ನೋಡ್ಬೋದು ಫುಲ್ ಸ್ಲೀವ್ಸ್ ಒಳಗೆ. ಕಾಲರ್ದಾಗ ಭಾಳ ಮಂದಿ ಚೈನ್ ಕೇಳ್ತಿರ್ತೀರಿ, ಅವು ಬಂದಾವ ನೋಡ್ಬೋದು ಇಲ್ಲಿ ಪ್ರಾಪರ್ ನಿಮ್ಗೆ. ಮತ್ತು ಇದ್ರದ ಬ್ಯಾಕ್ ಪ್ರಿಂಟ್ ನೋಡ್ರಿ ಹೆಂಗೈತಿ 03 ಮಸ್ತ್ ಐತೆ. ಆರ್ಟಿಕಲ್ ನೋಡ್ರೆ ಮೆಚ್ಚಿರ್ಬೇಕು, ಆ ನಮ್ನೆ ಆರ್ಟಿಕಲ್ ಐತೆ. ಅಂದ್ರೆ ಡೌನ್ ಶೋಲ್ಡರ್ ಟಿ ಶರ್ಟ್ ಆಕ್ಚುಲಿ ವಾಶ್ನಾಗೂ ಅದಾವ ನೋಡ್ಬೋದು. ಇದ್ರ ನಿಮ್ಗೆ ಹೆಂಗ ಸಿಂಗಲ್ ಕಲರ್ಗ ಪ್ರತಿಯೊಂದಕ್ಕೂ ಪ್ರಿಂಟ್ ಬೇರೆ ನೋಡ್ಬೋದು. ಇಲ್ಲಿ ಇದು ಹಿಂಗೈತಿ ಆ್ಯಂಡ್ ಇದು ಹಿಂಗೈತಿ ಅದಿದಾಸ್ ಒಳಗೆ. ನೆಕ್ಸ್ಟ್ ಇದು ನೋಡಿ ಕಾರ್ ಪ್ರಿಂಟ್ ಐತಿ. ಸೊ ಒಂದಕ್ಕಿದ್ರೆ ಒಂದು ಬೇರೆ ಪ್ರಿಂಟ್ ಅದ ನೋಡಿ. ಇದು ಅದಿದಾಸ್ ಒಳಗೆ ಐತಿ. ಒಂದಕ್ಕಿದ್ರೆ ಒಂದು ಪ್ರಿಂಟ್ ಬೇರೆ ಇರೋದೈತಿ. ಅದಕ್ಕಾಗಿ ಸಾವ್ಕಾರ ಪಟ ಶಾಪ್ ವಿಸಿಟ್ ಮಾಡ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ವಿಶೇಷ, ನಾಳೆ ಬೆಳಗ್ಗೆ ನಿತಿನ್ ಬಂದ ಇಲ್ಲ ಒಮ್ಮೆ ಬಂದ್ರೆ ಪದ ಸ್ಟಾಕ್ ಒಳಗೆ ಹಚ್ಕೋರಿ. ಯಾವ್ದಾ? ಇವ್ ನೈಟ್ ಪ್ಯಾಂಟ್ ನೀವು ಅಲ್ಲಿ ಸ್ಟಾಕ್ ಇರೋದ್ರಿಂದ ನೀವು ಅಬ್ಸರ್ವ್ ಮಾಡೋನಿಲ್ಲ. ಇಲ್ಲ ಯಾರ ಕಸ್ಟಮರ್ ನೋಡ್ತೀರಾ ಅವ್ರಿಗೆ ಹೇಳ್ರಿ, ಅಲ್ಲಿ ಸ್ಟಾಕ್ ದಾಗ ಅದಾವತ್ ಹೇಳ್ರಿ, ತೆಗೆದು ಕೊಡ್ತಾರ. ಯಾಕಂದ್ರೆ ಇವ್ರಿಗೆ ಹೇಳ್ದೆ ಇವ್ರು ಮಾಡಾನಿಲ್ಲ. ಆಕ್ಚುಲಿ ಈಗ ನಾನಾ ಹಚ್ಚಿ ಹೋಗ್ತಾನೆ. ಇಲ್ಲ ಅಂದ್ರೆ ನಿಮ್ ನಾಳೆ ಹಾಕ್ತಿದ್ರ ಹಚ್ಚ್ರಿ, ಇಲ್ಲಾಂದ್ರೆ ನಾನಾ ಹಚ್ಚಿ ಹೋಗ್ತಾನೆ. ಇಲ್ಲ ಈಗ ಹಚ್ತೀನಿ ತಗೋಣ. ಈಗ ಹಚ್ಕೊಂಡ್ ಬಿಡ್ತೇನೆ ಅಂದ್ರೆ ಹೆಂಗ ಹೇಳ್ತೀನಿ. ಮತ್ತೆ ನಾ ಕನ್ಫ್ಯೂಸ್ ಆಗೋದು ಬೇಡ. ನಾನ ನಿಂತ ಇಲ್ಲ, ನಾನು ದಾಂಡೇಲಿ ಕೊಂಟು
ಒಮ್ಯಾಗ ಹೇಳೋ ಪ್ರಾಪರ್ ಆಗಿಲ್ಲ. ಒಮ್ಯಾಗ ಮತ್ತಿದ ನೋಡ, ಒಮ್ಯಾಗ ಮದ್ವಿ ಗದಲ್ದಾಗ ಮದ್ವಿ ಗುಂಗಿಡಿದಲ್ಲಿ ನಿದ್ದೆ ಮಾಡಿಲ್ಲ, ಮತ್ತೆ ನಿದ್ದೆ ಗುಂಗಿನಾಗ ಇಲ್ಲ ಅಂದ್ಬಿಟ್ಟು ಈಗ ಅಪ್ಡೇಟ್ ಮಾಡೋಣ. ನಾಳೆ ಸ್ಟಾಕ್ ಹಚ್ತಾನು, ನಾಳೆ ಬರ್ತಿಲ್ಲ ಒಮ್ಮೆಗೆ ಎಲ್ಲೆಲ್ಲಿ ಏನೇನ್ ಸ್ಟಾಕ್ ಅದಾವ, ಯಾವ ಹೊಸ ಸ್ಟಾಕ್ ಅದಾವು, ಯಾವ ಹಳಿ ಸ್ಟಾಕ್ ದಾಗ ಏನೇನ್ ಉಳ್ದೈತೆ ಅದನ್ನು ಹೇಳ್ರಿ. ಮತ್ತೆ ಯಾವ ಹೊಸ ಸ್ಟಾಕ್ ಬಂದ ಅವ್ನು ಹೇಳ್ರಿ. ಈಗ ಟಿ ಶರ್ಟ್ ಎಲ್ಲ ಆಫರ್ ದಾಗ ಲಾಂಚ್ ಆಗಿದಾವ. ಒಮ್ಮೆಗೆ ಆಕ್ಚುಲಿ ಮ್ಯಾಟರ್ ಗೊತ್ತಿಲ್ಲ ಅದು, ಯಾವ ಬಾಕ್ಸ್ ಎಷ್ಟು ಅದಾವ, ಸ್ಟಾಕ್ ಎಷ್ಟೈತಿ, ಎಷ್ಟು ಖಾಲಿ ಆಗೈತಿ ಅವಂಗ ಅಪ್ಡೇಟ್ ಹೇಳ್ರಿ. ಎಷ್ಟ್ ಗಂಟೆಗೆ ಹೋಗ್ತೀವಿ ನೋಡು, ನಾ ಬೆಳಿಗ್ಗೆ 8 ಗಂಟೆಗೆ ಹೋಗೋರ್ದೇವ್. ನಾ ಫೋನ್ ಮಾಡಿ ಹೇಳ್ತಂತ ಹೇಳ್ರಿ. ಯಾಕಂದ್ರೆ ನಾಳೆ ಮತ್ತೆ ನಾವು ಬಿಲ್ಲಿಂಗ್ ಹೆಂಗೈತಿ ಹೇಳಿ, ನಾವು ಹೋಗ್ತಾವ ಆನ್ ದ ವೇ ಹೇಳ್ತೇವೆ ಹಂಗ ಫೋನ್ ಮಾಡಿ. ಮತ್ತೆ ಹೆಂಗಾಗ್ತೈತಿ ಹೇಳೋ, ನಾವು ಬೆಳಿಗ್ಗೆ ಲಘು ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಲೇಟ್ ಆಗೈತೆ, ಅದಕ್ಕೆ ಪಟ್ನ ಲಘು ಹೋಗ್ಬೇಕು ನಾವು. ಗ್ರೂಪ್ದಾಗ ಒಂದ್ ಸ್ವಲ್ಪ ಅಪ್ಡೇಟ್ ಇರ್ರಿ ನೀವು. ಎಲ್ಲ ಅಲ್ಲಿ ಅಪ್ಡೇಟ್ ಹಾಕಿರ್ತೀನಿ, ಯಾವ ಮಟಲ್ ಬಂದೈತಿ, ಯಾವ ಮಟಲ್ ಹೋಗೈತಿ ಅನ್ನೋದ. ಹಾ, ಅಲ್ಲಿ ನೋಡ್ತಿದ್ವಿ. ನೈಟ್ ಪ್ಯಾಂಟ್ ಒಂದ್ ಸ್ವಲ್ಪ ನಾವು ಏನ್ ಮಾಡ್ತೇವೆ ಹೇಳು, ಪಟ್ನ ಒಂದ್ ಸ್ವಲ್ಪ ಇದನ್ನ ಹೇಳ್ಬಿಡ್ತೇವೆ. ಬಂದ್ ಕೂಡಲೇ ಯಾವ ಸ್ಟಾಕ್ ಬಂದೈತೆ ಒಂದ್ಸಲ ಹೇಳ್ಬಿಡ್ತಪ್ಪ. ಇದು ರನ್ನಿಂಗ್ ಕಸ್ಟಮರ್ದ ನಮ್ಗೆ ಗೊತ್ತಾಗಿರಂಗಿಲ್ಲ ಅದ ಯಾವ್ದು ಬಂದೈತಿ. ನಿಮ್ದು ತಪ್ಪಿಲ್ರಿ, ನಮ್ದು ತಪ್ಪೈತಿ ಸಾವ್ಕಾರ, ನಮ್ದು ತಪ್ಪೈತ್ರಿ. ಎಷ್ಟೊಂದು ಹೊಳ್ ಕಳಿಸಿದ್ರಿ ನೀವು ಇವತ್ತ. ಇಲ್ಲೋ ನಮ್ ಸಾವ್ಕಾರ ಸಿಟ್ಟು ಮಾಡ್ಕೊಳಂಗಿಲ್ಲ, ತಲೆ ಕೆಡಿಸ್ಕೊಬೇಡ್ನಿ. ಸಾವ್ಕಾರ ಮನಸ್ಸು ಭಾಳ ದೊಡ್ಡದೈತಿ. ಇಲ್ಲ ಸಾವ್ಕಾರ ದೊಡ್ಡದೈತಿ ಅಂತ ಕಮೆಂಟ್ ಮಾಡಿ ಹೇಳಿ ನನಗ. ಇದ ಭಾಳ ದಿನ ಆದ ಬಳಕ ಇವತ್ತು ನಾ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದನು. ಭಾಳ ಅಂದ್ರೆ ಭಾಳ ದಿನ ಆದ ಬಳಕ ಓನ್ಲಿ ಫಾರ್ ನಿನ್ನ ಸಂಬಂಧ ಸಾವ್ಕಾರ ಪ್ರಾಪರ್ ಡೀಟೇಲ್ ಆಗಿ ಈ ವಿಡಿಯೋದಾಗ ನಿಮ್ಗೆ ನಾನು ತೋರಿಸ್ನಿ ಎಲ್ಲಿಂದ್ರೆ ಎಲ್ಲಿ ವಿಡಿಯೋ ಮಾಡ್ತೇವೆ. ನೆಕ್ಸ್ಟ್ ವಿಡಿಯೋದಾಗ ನಾವು ಹೆಂಗ್ ಶೂಟ್ ಮಾಡ್ತೇವೆ, ಯಾಕಂದ್ರೆ ಈಗ ನಾವು ಶೂಟ್ ಮಾಡತ್ತಿಲ್ಲ, ನಿಮ್ ಸಂಬಂಧ ತೋರಿಸೋ ಸಂಬಂಧ ಅಷ್ಟೇ ಒಂದು ಕಾನ್ಸೆಪ್ಟ್ ಇತ್ತು. ನೆಕ್ಸ್ಟ್ ಇಲ್ಲೇ ಆರ್ಟಿಕಲ್ ಇರ್ತಾವೆ. ಆಮೇಲೆ ನನಗೆ ನೆಕ್ಸ್ಟ್ ವಿಡಿಯೋದಾಗ ನಾವು ಸ್ಕ್ರಿಪ್ಟ್ ಬರೋ ತೋರಿಸ್ತಿರ್ತಾನೋ. ನೆಕ್ಸ್ಟ್ ಮತ್ತೆ ಶೂಟ್ ಮಾಡೋದ್ ಮುಂದೆ ವಿತ್ ಡೈಲಾಗ್ ಏನು ಬರ್ತಿರ್ತೀವಿ ಅದನ್ನು ರಿವೀಲ್ ಮಾಡಿರ್ತೀವೋ. ಸಾವ್ಕಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಆರ್ಟಿಕಲ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಿನಗೆ ಈ ಬ್ಲಾಗ್ ಥ್ರೂ ಆ ಡೈಲಾಗ್ ಕೇಳಕ್ ಸಿಗ್ತೈತಿ, ಏನ್ ಡೈಲಾಗ್ ಐತೆ ಅನ್ನೋದು. ಇದೇ ಡೈಲಾಗ್ ನಾಳೆ ಬೆಳಿಗ್ಗೆ ಬರ್ತೈತಿ ಅಂದ್ರೆ ನಿಂಗೆ ಗೊತ್ತಾಗಿರ್ತೈತಿ ಸಾವ್ಕಾರ. ಏನಿಲ್ಲ ಬರೋಬ್ಬರ ಐತಿಲ್ಲ. ಅದಕ್ಕಾಗಿ ಪಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಟ್ನಾ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡ್ರಿ. ಯಾಕಂದ್ರೆ ಇನ್ನು ಮುಂದೆ ಕಂಟಿನ್ಯೂ ಉಡಾಳ ಮಂಜೆ ಐಡಿ ಮೇಲೆ ಪ್ರಾಪರ್ ಡೈಲಿ ಬ್ಲಾಗ್ ನಿಮ್ ಮುಂದೆ ಹಾಜರಾಗ್ತಾವ. ಅಂಗಡಿಯಾಗ ಏನೇನು ಬಂದೈತಿ ಏನೇನೆಲ್ಲ ಪಟ ನಿಮ್ಗೆ ಇಲ್ಲೂ ಸಿಗ್ತೈತೆ ಮಾಹಿತಿ. ನಾ ಎಲ್ರು ಹೋಗಿರ್ತೀವಿ ಅದು ನೋಡಕ್ ಸಿಗ್ತೈತೆ. ಅದಕ್ಕಾಗಿ ಪಟ ಉಡಾಳ ಮಂಜ ಇಲ್ಲೇನೈತಿಲ್ಲ, ಉಡಾಳ ಮಂಜ ಇನ್ಸ್ಟಾಗ್ರಾಮ್ದಾಗೂ ಫಾಲೋ ಮಾಡ್ರಿ, ಯೂಟ್ಯೂಬ್ದಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ನಮ್ಮ ಸಾವ್ಕಾಶ ಇನ್ಸ್ಟಾ ಐಡಿನೂ ಫಾಲೋ ಮಾಡ್ಕೊತಿಟ್ಕೊರಿ. ಯಾಕಂದ್ರೆ ಆರ್ಟಿಕಲ್ ಬಂದ್ರೆ ಬಟ್ ನಿಮಗೆ ಸಿಗ್ತಾವ. ಯಾಕೇಳು ನಾವು ಆಫರ್ ಮೇಲೆ ಆಫರ್, ಪ್ರೀಮಿಯಂ ಕ್ವಾಲಿಟಿದಾಗ ಆಫರ್ ಮೇಲೆ ಆಫರ್ ಕೊಡ್ತಿರ್ತೀವಿ. ಯಾಕೇಳು ಕಸ್ಟಮರ್ಗೆ ಕಮ್ಮಿ ರೇಟ್ನಾಗ ಕ್ವಾಲಿಟಿ ಅರ್ಬಿ ಸಿಗ್ಬೇಕಂತ ಒಂದೇ ಕಾನ್ಸೆಪ್ಟ್ ನಮ್ದು. ಅದಕ್ಕಾಗಿ ಈ ಪಿಕ್ಚರ್ ಇಲ್ಲೇ ಮುಗಿಸಿರ್ತಾನೋ. ನೆಕ್ಸ್ಟ್ ಪಿಕ್ಚರ್ನಾಗ ನಿಮಗೆ ಮಸ್ತ್ ಬಗ್ಗೆ ನಮ್ದು ಸ್ಕ್ರಿಪ್ಟ್ ಎಲ್ಲ ತೋರಿಸೋನು. ಈ ಪಿಕ್ಚರ್ ಎಲ್ಲ ಮುಗಿಸಿ ನೆಕ್ಸ್ಟ್ ಬರ್ತೈತಿ ದಾಂಡೇಲಿ ಬ್ಲಾಗ್ಗಳ ಒಂದೆರಡು ಬ್ಲಾಗ್ ಬರ್ತಾವ. ಅವನು ನೋಡ್ರಿ, ಎಂಜಾಯ್ ಮಾಡ್ರಿ, ಮತ್ತೆ ಭೇಟಿಯಾಗೋನು.